ಕವಿರ್ಮನೀಷಿ ಪರಿಭೂಹು ಸ್ವಯಂಭೂಹು ಯಾಥಾತಥ್ಯದೋ ಅರ್ಥಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಕವಿ ಅಂದರೆ ಏನು? ವಾಗ್ಮಿಯಾದವನು ಅಥವಾ ಸರ್ವಜ್ಞನಾದವನು. ಮನೀಷಿ ಮಹಾಮೇಧಾವಿ ಪರಮಾತ್ಮ. ಪರಿಭೂಹು ಅಂದರೆ ಅನ್ಯಾನ್ ಪರಿಭಾವಯತಿ. ಪರಿಭಾವ ಅಂದರೆ ಏನು? ತಿರಸ್ಕಾರ. ತನ್ನ ಶಕ್ತಿ ಸಾಮರ್ಥ್ಯಾದಿಗಳಿಂದ ಬೇರೆ ಎಲ್ಲರನ್ನೂ ಕೂಡ ಮೀರ್ತಾನೆ. ಅದಕ್ಕೆ ಪರಿಭೂಹು. ಅವನು ಯಥಾರ್ಥತ್ವೇನ ಅರ್ಥಾನ್ ಯಾಥಾತಥ್ಯತಃ ಯಥಾರ್ಥವಾಗಿಯೇ ಅರ್ಥಗಳನ್ನು ಸೃಷ್ಟಿ ಮಾಡಿದ ವೇದದ. ಯಾವಾಗ? ಶಾಶ್ವತೀಭ್ಯ ಸಮಾಭ್ಯ. ಸಮ ಅಂದರೆ ಸಂವತ್ಸರ, ಅಂದರೆ ಶಾಶ್ವತ ಸಂವತ್ಸರಗಳು, ಅನೇಕ ಸಂವತ್ಸರಗಳಿಂದಲೂ ಕೂಡ ಅವನು ಹಾಗೆ ಮಾಡ್ತಾ ಇದ್ದಾನೆ. ಯಚ್ಚಿಕೇತ ಸತ್ಯಮಿತು ನೋಡಿ, ಚಕಾರ ಅಂತ ಅರ್ಥ ಬರೆದರು. ಸಹ ಭಗವಾನ್ ಯತ್ ಚಿಕೇತ ಸೃಷ್ಟಿ ಮಾಡಿದ ಚಕಾರ ತತ್ ನ ಮೋಘಂ ನಾ ಮಿಥ್ಯಾ. ಮೋಘ ಅಂದರೆ ಮಿಥ್ಯಾ, ನ ಮೋಘಂ ಸತ್ಯವೇ. ಆಮೇಲೆ ಯಚ್ಚಿಕೆ ಸತ್ಯಮಿತು ಮೋಘಂ ವಸು ಸ್ಪಾರ್ಹಂ ನಮೋಘಂ ಆಯ್ತದು. ವಸು ಸ್ಪಾರ್ಹಂ. ಆಮೇಲೆ ಉತ ಜೇತೋತ ದಾತ ಅಂದರೆ ಏನು? ವಸು ಸ್ಪಾರ್ಹಂ ಅಂತ ಹೇಳ್ತಾರೆ. ಸ್ಪೃಹಾಗಿ, ಎಲ್ಲರ ಸ್ಪೃಹಾಗಿ ವಿಷಯವಾದ ಯಾವುದು? ವಸು. ಎಲ್ಲರಿಗೂ ದುಡ್ಡು ಬೇಕು. ಸ್ಪಾರ್ಹಂ ಅಂದ್ರೇನು? ಸ್ಪೃಹ ವಿಷಯ. ಸ್ಪೃಹ ಅಂದರೆ ಇಚ್ಛೆ. ನಾವು ದುಡ್ಡು ಮಾಡಬೇಕು ಅಂತೇನು ಇಚ್ಛೆ ಇದೆ, ಅದಕ್ಕೆ ವಿಷಯವಾದದ್ದು ಯಾವುದು? ವಸು. ಅದನ್ನು ಬೇರೆ ಯಾರಿಂದಲೋ ಅಂದರೆ ಏನು? ಇಂದ್ರಾದಿ ದೇವತೆಗಳಿಗೆ ಇದು ವಸು ಅಂದರೆ ಏನು? ಇಂದ್ರ ಪದವಿ. ಅದನ್ನು ಈಗ ಬಲಿಚಕ್ರವರ್ತಿ ಅಪಹಾರ ಮಾಡಿದ್ದಾನೆ. ಅವನನ್ನು ತುಳಿದು ಪುನಃ ಅವನಿಗೆ ಕಿತ್ತು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತೇ ಅಂತ ಸುಳ್ಳಾಗಿದ್ದರೆ ಕಿತ್ಕೊಳ್ಳಿಕ್ಕೆ ಬರುತ್ತಾ ಅಂತ ಅರ್ಥ. ಉತ ಜೇತ ಗೆಲ್ತಾನೆ, ಉತ ದಾತ ಕೊಡ್ತಾನೆ. ಆಮೇಲೆ ಪ್ರಾಘಾನು ಅಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಗಣನಾನಿ ವೋಚಂ. ಈ ಜಗತ್ತೆಲ್ಲವೂ ಕೂಡ ಮಹಾನಿ ಮಹತಃ ಅಂದರೆ ಮಹತ್ತಾದ ಪರಮಾತ್ಮ ಏನಿದ್ದಾನೆ ಅವನ ಈ ಒಂದು ಜಗತ್ ಸೃಷ್ಟಿಯಾದಿ ವಿಚಾರಗಳೆಲ್ಲವೂ ಕೂಡ ಸತ್ಯ ಅಂದರೆ ಸತ್ಯಾನಿ. ಮಹಾನಿ ಸತ್ಯಾನಿ, ಮಹತ್ತತ್ವಾದಿಗಳೆಲ್ಲೂ ಕೂಡ ಸತ್ಯಾನಿ. ಆಯಿತಾ? ಸತ್ಯಸ್ಯ ಅವನ ಸೃಷ್ಟಿ ಮಾಡತಕ್ಕಂಥ ಕರಣಗಳಿದಲ್ಲ ಅದು ಕೂಡ ಸತ್ಯಾನಿ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಘಾನು ಅಂತ 3 ಅವ್ಯಯಗಳು ಹಾಕಿದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಾಗಲ್ಲ. ಸತ್ಯ ಅಂತ ಅಷ್ಟೇ ಗೊತ್ತಾಯಿತು ಅಷ್ಟೇ ಅಲ್ವಾ? ಜಗತ್ತೆಲ್ಲ ಸತ್ಯ ಅಂತ ಅಷ್ಟೇ ಗೊತ್ತಾಯಿತು. ಆದರೆ ಅಲ್ಲಿ ಇದು ನಿತ್ಯ ಅಂತ ಹೆಂಗೆ ಗೊತ್ತಾಯಿತು ಈ ಜಗತ್ತು ಅಂತ ಪ್ರಶ್ನೆ ಬಂದು ಅದಕ್ಕೆ ಸಮರ್ಥನೆ ಮಾಡೋದು ಆ 3 ಅವ್ಯಯಗಳು. ಯಾವುದು? ಪ್ರಾ ಎಂಬತಕ್ಕಂಥದ್ದು ಏವ ಅಂತ ಅರ್ಥ, ಘ ಅಂದರೆ ಏವ ಅಂತ ಅರ್ಥ, ನೂ ಅಂದರೆ ಏವ ಅಂತ ಅರ್ಥ. 3 ಅವ್ಯಯ ಹೇಳಿದ್ರು. 3 ಅವ್ಯಯ ಯಾಕೆ ಹೇಳಬೇಕಾದ್ರೆ ಶ್ರುತಿಯಲ್ಲಿ ಒಂದು ಹೇಳಿ ಸಾಲದ ಅಂತ ಪ್ರಶ್ನೆ ಬಂದರೆ 3 ಅವ್ಯಯಗಳು 3 ಕಾಲದಲ್ಲಿ ಕೂಡ ವ್ಯಯ ಹೊಂದದೇ ಇರತಕ್ಕಂಥದ್ದು ಈ ಪರಮಾತ್ಮನ ಜಗತ್ತು ಅಂದರೆ ಸತ್ಯ ಅಂತ ಹೇಳಿ. ನಾಸ್ತಿ ನಾಸೀತ್ ನಭವಿಷ್ಯತಿ ಅಂತ ಅದು ಹೇಳಿ ಕೊಟ್ಟಿದ್ದು 3 ಅಂತ ಅರ್ಥ. ಅದಕ್ಕೆ ಅವ್ಯಯ ಅಂದರೆ ಏನು? ನಾಶವಾಗದೇ ಇದ್ದಿದ್ದು. 3 ಅವ್ಯಯ ಕೊಟ್ಟಿದ್ದಾರೆ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಎಂಬತಕ್ಕಂಥದ್ದು ಜಗತ್ತಿಗೆ ಇದೆ. ಅದರಿಂದ ಅದು ಸತ್ಯ. ತ್ರೈಕಾಲಿಕ ನಿಷೇಧ ಅಪ್ರತಿಯೋಗಿತ್ವ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅಂತಂದರೆ ಸುಳ್ಳು ಅಂತ ಅರ್ಥ. ವಾಯು ರೂಪಂ ನಾಸ್ತಿ ಅಂದರೆ ನಾಸ್ತಿ ನಾಸಿ ನಭವಿಷ್ಯತ ಅಂದರೆ ನಾಸ್ತೇವ ಅಂತ ಅರ್ಥ. ಪ್ರತಿಯೋಗಿ ಅದು, ಇದು ಅಪ್ರತಿಯೋಗಿ. ಮಹತೋ ಮಹಾನಿ ಸತ್ಯಾಸತ್ಯತ್ವ ಗಣನಾನಿ ವೋಚಂ ಇಲ್ಲೇ ಹೇಳ್ತಾ ಇದ್ದಾರೆ. ಅದು ಯಾರು ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಅರ್ಥ ಬರಲಿಲ್ಲ ಅಲ್ವಾ? ಇಂದ್ರ ಬ್ರಹ್ಮಣಸ್ಪತಿ ಪರಮೇಶ್ವರ ಮುಖ್ಯ ಪ್ರಾಣೋ ಮಘವಾನ. ಅದಕ್ಕೆ ಅದು ಎಲ್ಲದು ವಿಶ್ವಂ ಸತ್ಯಂ ಮಘವಾನ ಯುಗೋಹೋ ಇದಾಪಶ್ಚನ ಇದು ಆಪಹ ಚನ ಪ್ರಮಿನಂತು ರಥಂ ವಾಂ. ಇಲ್ಲಿ ಅಂದರೆ ವಿಶ್ವಂ ಸತ್ಯಂ ಮಘವಾನ ಅಂತಿದೆ. ವೇದದಲ್ಲೆಲ್ಲ ಕೂಡ ದೀರ್ಘ ಬಂತು ಅಂತ ಹೇಳಿದ್ರೆ ಅದು ದ್ವಿವಚನಕ್ಕೆ ಬರೋದವರು. ಆ ಮಿತ್ರ ವರುಣ ಭಗಂ ವರುಣ ದ್ವೌ ಸುಪರ್ಣ ಸಯುಜ ಸಯುಜೌ ಸಖಾಯ ಸಖಾಯೌ. ದ್ವಿವಚನಕ್ಕೆ ದೀರ್ಘ ಬರೋದು ವೇದದಲ್ಲಿ. ಹಾಗೆ ಮಘವಾನ ಅಂದ್ರೇನು? ಮಘವಾನವು. ಈ ಮಘವಾನ ಒಂದು 2 ಯಾರಪ್ಪ ಅವರು ಅಂತ ಅವ್ರು ಕೇಳ್ತಾ ಇದ್ದಾರೆ.
ಹೇಳ್ತಾ ಇದ್ದಾರೆ. ಇಂದ್ರ ಬೃಹಸ್ಪತಿ, ಇಂದ್ರ ಬ್ರಹ್ಮಣಸ್ಪತಿ, ಇಂದ್ರದೇವರು ಮತ್ತು ಬ್ರಹ್ಮಣಸ್ಪತಿ ಏನಿದ್ದಾರೆ ಅಂದರೆ ಪರಮೇಶ್ವರ ಮತ್ತು ಮುಖ್ಯ ಪ್ರಾಣ ಅವರಿಬ್ಬರು ದ್ವಿವಚನ ಇಲ್ಲಿ. ಮಘವಾನ ಇತಿ ಮಘವಾನ ಅವರಿಬ್ಬರು ಯಶಸ್ವಿನೌ, ಮಘವಾನೌ ಯಶಸ್ವಿನೌ. ಆಮೇಲೆ ಯುವಯೋಹೋ ಇದಂ ವಿಶ್ವಂ ಸತ್ಯಮೇವ, ನೀವು ಸೃಷ್ಟಿ ಮಾಡಿದ ಈ ಜಗತ್ತೆಲ್ಲ ಸತ್ಯವೇನೆ. ಇದು ಯಾರು ಹೇಳಿದ್ರೆ ಅಂದರೆ ಆಪಹ, ಆಪೋಭಿಮಾನಿ ದೇವತೆಗಳು ಕೂಡ ವಾಂ ಸತ್ಯ ಸೃಷ್ಟಿ ವ್ರತಂ, ನಿಮ್ಮಿಬ್ಬರ ಈ ಸೃಷ್ಟಿಯ ಒಂದು ಸತ್ಯವಾಗಿಯೇ ನೀವು ಮಾಡ್ತೀರಿ ಎಂಬ ವ್ರತವನ್ನು ಪ್ರಮಿನಂತಿ ಪ್ರಜಾನಂತಿ ಅವರು ತಿಳ್ಕೊಂಡಿದ್ದಾರೆ ಅಂತ. ಜಲಾಭಿಮಾನಿ ದೇವತೆಗಳು, ಜಲಾಭಿಮಾನಿ ದೇವತೆ ಅಂತಲ್ಲ, ಆಪೋ ವೈ ಸರ್ವಾಹ ದೇವತಾ, ಎಲ್ಲ ದೇವಗಳು ಆಪಹ ಅಂತ ಹೇಳ್ತಾರೆ. ಹಾಂ, ನೀವು ಓದಿದ್ದೀವ ಟೀಕಾನಲ್ಲಿದೆ, ಇವಾಗ ನೀವು ಓದಿದ್ದು ಟೀಕಾನಲ್ಲಿದೆ. ಹಾಂ, ಯೋಹ ಆಪಕ್ಷ ಪ್ರವೀಣಂತ ವ್ರತಂ ವಾ ಪ್ರಗಾನ್ವಸ್ಯ ಅದಾಯಿತು. ಪ್ರಗಾನ್ವಸ್ಯ ನೋಡಿ, ಅಸ್ಯ ಮಹತಃ ಸತ್ಯಸ್ಯ ಮಹನೀಯಾನಿ ಸತ್ಯಾನಿ ಕರಣಾನಿ ಕರ್ಮಾಣಿ ಪ್ರವೋಚಂ ಘಾನು, ಪ್ರವೋಚಂ ಘಾನು ಬ್ರವಾಣಿ ಕಿಂ ಅಂತ ಅಂದರೆ ಏನು ಅರ್ಥ ಅದಕ್ಕೆ. ಅಸ್ಯ ಮಹತಃ ಯಾರು ಪರಮಾತ್ಮ, ಸತ್ಯಸ್ಯ ಮಹನೀಯಾನಿ ಸತ್ಯಾನಿ ಅಂದರೆ ಅದು ಕೂಡ ಸತ್ಯವಾದ ಮಹಾಸತ್ಯವಾದದ್ದು ಅಂತ ಅರ್ಥ. ಕರಣಾನಿ ಅಂದರೆ ಕರ್ಮಾಣಿ, ಕರ್ಮಗಳು, ನಿಮ್ಮ ಕರ್ಮಗಳೂ ಕೂಡ ಏನಾಗಿದೆ ಸತ್ಯವಾದದ್ದೇ ಎಂಬುದಾಗಿ ನಾನು ಕೇಳಿದ್ದೇನೆ, ಆದರೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಎರಡು ಅರ್ಥ ಬರ್ತದೆ. ಅನಾದ್ಯನಂತಂ ಜಗದೀತಿ ಈ ದಿಕ್ ಪ್ರವರ್ತದೇನಾಂತ ವಿಚಾರಮಸ್ತಿ. ಅನಾದಿ ಅನಂತ ಕಾಲದಿಂದಲೂ ಕೂಡ ಜಗತ್ತು ಏತ ದೃಕ್ ಹೀಗೆ ಇರುತ್ತೆ ಅಂದರೆ ಧಾತ ಯಥಾ ಪೂರ್ವ ಕಲ್ಪ ಇರುತ್ತೆ. ಜೀವರು ಮಾತ್ರ ವ್ಯತ್ಯಾಸ ಆಗ್ತಾ ಇರ್ತಾರೆ, ಮಾತ್ರ ವಿಚಾರ್ಯ ಮಸ್ತಿ, ಆದರೆ ಸತ್ಯವಾಗಿ ಇರುತ್ತೆ ಅಂತಾಯಿತು. ಆಮೇಲೆ ನಚ ಅನ್ಯಥಾ ಕ್ವಾಪಿ, ಎಲ್ಲಿಯೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಕಸ್ಯಚ ಇದಂ ಅಭೂತ್ಪುರ ನಾಪಿ ತಥಾ ಭವಿಷ್ಯತಿ, ಹಿಂದೆ ಈಗ ಹೇಗಿದೆಯೋ ಹಾಗೆ ಹಿಂದೂ ಕೂಡ ಹಾಗೇ ಇತ್ತು, ಮುಂದೆ ಕೂಡ ಹಾಗೇ ಇರುತ್ತೆ, ಈಗಲೂ ಹಾಗೇ ಇದೆ. ಯಾವಾಗಲೂ ಕೂಡ ಹಿಂದಾಗಲಿ ಮುಂದಾಗಲಿ ಅದು ಈಗ ಹೇಗಿದ್ದು ಅದಕ್ಕಿಂತ ಭಿನ್ನವಾಗಿ ಆಗೋದಿಲ್ಲ. ಅದು ತೈಕಾಲಿಕ ನಿಷೇಧ ಅಪ್ರತಿಯುಕ್ತ ಹೇಳಿದಾಗಾಯಿತು. ಭವಿಷ್ಯತಿ ಅಸತ್ಯಂ ಆಹುಹು ಜಗತ್ತೇತದಜ್ಞಾ, ಮತ್ತು ಅವರು ಹೇಳ್ತಾರಲ್ಲ ಅಸತ್ಯ ಅಂತ ಹೇಳ್ತಾರಲ್ಲ, ಅಂದರೆ ಅದು ಅಜ್ಞರು ಹೇಳ್ತಾರೆ ಅಂತ ಹೇಳ್ತಾರೆ. ಅಸತ್ಯಂ ಆಹುಹು ಜಗತ್ ಏತತ್ ಅಜ್ಞಾ ಶಕ್ತಿಂ ಹರೇಃ ಯೋ ಯೇ ನ ವಿದುಃ ಪರಾಮಹಿ, ಪರಮಾತ್ಮನ ಶಕ್ತಿಯನ್ನು ಯಾರು ತಿಳ್ಕೊಂಡಿಲ್ಲ ಅವರು ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅಷ್ಟೇ. ಯಹ ಸತ್ಯರೂಪಂ ಜಗತಿ ಈದೃಕ್ ಸೃಷ್ಟ್ವ ತ್ವಭೂತ್ ಸತ್ಯಕರ್ಮ ಮಹಾತ್ಮ, ಸತ್ಯಭೂತವಾದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರಿಂದ ಪರಮಾತ್ಮ ಸತ್ಯಕರ್ಮ ಮಹಾತ್ಮ ಅಂತ ಹೆಸರು ಅವನಿಗೆ. ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ಅಸತ್ಯಂ ಅಪ್ರತಿಷ್ಠಂತೆ, ಅಸತ್ಯ ಇದು, ಅಪ್ರತಿಷ್ಠ ಅರ್ಥ ಬಂದು ಕಾಲತ್ರಯೇಪಿ ಸ್ಥಿತಿಭಾದ್ಯಂ, ಮೂರು ಕಾಲದಲ್ಲಿಯೂ ಕೂಡ ಬಾಧ್ಯವಾಗತಕ್ಕಂಥದ್ದು ಸ್ಥಿತಿಭಾದ್ಯಂ ಇದು ಯಾವತ್ತು ಅಪ್ರತಿಷ್ಠಂ. ಆಮೇಲೆ ಜಗದಾಹುಹು ಅನೀಶ್ವರಂ, ಈಶ್ವರನೇ ಇಲ್ಲ, ನಿಯಾಮಕನೇ ಇಲ್ಲ ಅಂತ ಹೇಳ್ತಾರೆ. ಅಪಸಂಭೂತಂ. ಆಮೇಲೆ ಅಪರಸ್ಪರ ಸಂಭೂತಂ ಅಂದರೆ ಏನು, ಪರತಃ ತಾರತಮ್ಯೇನ ಅನುತ್ಪನ್ನಂ ಅಂದರೆ ಇದು ಇದಕ್ಕಿಂತ ಉತ್ತಮ, ಇದು ಇದಕ್ಕಿಂತ ಉತ್ತಮ ಅಂತ ಸೃಷ್ಟಿಯಾಗಿಲ್ಲ. ಪರತಃ ಪರಹ ಇದಕ್ಕಿಂತ ಇದು ಉತ್ತಮ, ಇದಕ್ಕಿಂತ ಇದು ಉತ್ತಮ ಎಂಬುದು ಸೃಷ್ಟಿಯಾಗಿಲ್ಲ. ಅದಕ್ಕೆ ಹೇಳಿದ್ರು ಅಪರಸ್ಪರ ಸಂಭೂತಂ. ಕಿಮನ್ಯತ್, ಹಾಗೆ ಏನದು, ಅದು ಕಾಮಹೈತುಕಂ ಅಂದರೆ ಬ್ರಹ್ಮಜ್ಞಾನ ಬಾಧ್ಯವಾದದ್ದು, ಆದ್ದರಿಂದ ಮಿಥ್ಯಾ ಅಂತ. ಅದೇ ಆ ಶಬ್ದಗಳಿಂದ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕಾಮಹೈತುಕ ಅಂದಕ್ಕೆ ಎಲ್ಲದೂ ಕೂಡ ಅಲ್ವಾ, ಬ್ರಹ್ಮಜ್ಞಾನ ಬಾಧ್ಯ ಅಂತ ಅರ್ಥ. ಯಾವ ಯೋಗನೂ ಬರೋಲ್ಲ, ರೂಢಿನೂ ಬರೋಲ್ಲ. ನೋಡಿ ಕಿಮನ್ಯತ್ ಅಂತ ಹೇಳಿದ್ರೆ ಕಥಂ ಅನ್ಯಥ ಇತ್ಯಾಕಾಂಕ್ಷಾಯಾಂ ಕಾಮಹೇತುಕಮಾಭುವು ಅಜ್ಞಾನಹೇತವಃ ಕಾಮಾಃ ಕಾಮಮೂಲಾಃ ಪ್ರವೃತ್ತಯಃ ಅಂತ ಟೀಕಾ ಸ್ಪಷ್ಟ ಹೇಳ್ತಾರೆ. ನ ಕೇವಲಂ ಜಗತಃ ಮಿಥ್ಯಾತ್ವಂ ಪಾದ, ನಾವು ಇಷ್ಟೊತ್ತು ಇದು ತತ್ವಮಂಜರಿ ಓದಿದ್ದು ನಾವು ಅಲ್ವಾ. ನ ಕೇವಲಂ ಜಗತಃ ಮಿಥ್ಯಾತ್ವಂ ಕ್ವಾಪಿ ನೋಚ್ಯತೆ ಇತ್ಯೇವ, ಜಗತ್ತು ಎಲ್ಲಿಯೂ ಕೂಡ ಮಿಥ್ಯಾತ್ವ ಹೇಳಿಲ್ಲ ಅಂತ ಅಷ್ಟೇ ಅಲ್ಲ, ಕಿಂತು ಶ್ರುತ್ಯಾದಿ ವಾಕ್ಯ ಸಮುದಾಯಾತ್, ಶ್ರುತಿಗಳ ವಾಕ್ಯ ಸಮುದಾಯ ನೋಡಿದಾಗ
ಸತ್ಯತ್ವಂ ಚ ಗಮ್ಯತೆ. ಕವಿ ಸರ್ವಜ್ಞ ಮನೀಷಿ ಮನಸಾಂ ಈಶಿತ. ಮನಸ್ಸುಗಳಿಗೂ ಕೂಡ ಅವನು ಈಶ ಸ್ವಾಮಿ, ಮನಸ್ಸು ನಿಯಮನ ಮಾಡೋನು ಅಂತ ಅರ್ಥ ಮನೀಷಿ ಅಂದರೆ. ಈ ತೆಲುಗಿನಲ್ಲಿ ಮನಿಷಿ ಅಂತ. ಮನಿಷಿ ಅಂದರೆ ಏನು? ಯಾರಿಗೆ ಸರಿಯಾದ ಮನಸ್ಸಿದೆಯೋ ಅವನು ಮನಿಷಿ, ಇಲ್ಲದೆ ಪಿಶಾಚಿ ಅವನು ಅಂತ ಅರ್ಥ. ಅದು ಮನೀಷಿ ಮನಸಾಂ ಈಶಿತ. ಪರಿಭವತಿ ಸರ್ವಾಂತೆ ಪರಿಭೂಹು, ಸರ್ವತಃ ಎಲ್ಲರನ್ನೂ ಸೋಲಿಸೋನು. ಸ್ವಯಂಭೂಹು ಆಶಯ ಯತ್ಯಾಸೋ ಸ್ವಯಂಭೂಹು, ಸ್ವಯಂ ತನಗೆ ತಾನೇ ಆಶಯ, ಭೂಹು ಒಂದು ಆಶಯ. ಸ್ವಯಂಭೂ ಸ್ವತಂತ್ರ ಪರಮೇಶ್ವರ ಅರ್ಥಾನ್ ಮಹದಾದೀನ್ ಶಾಶ್ವತೀಭ್ಯ ಸಮಾಭ್ಯ ಸರ್ವೇಷು ಕಾಲೇಷು ಯಾಥಾತಥ್ಯತಃ ಯಾಥಾರ್ಥೇನೈವ ಸತ್ಯಾನೇವ ವೇದದ ನಿರ್ಮಿತವಾನ್ ನಿರ್ಮಾಣೆ ಶಕ್ತಿ ಪ್ರದರ್ಶನಾರ್ಥಂ ಕವಿ ಅಲ್ವಾ. ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಅನ್ನೋ ಸರ್ವಜ್ಞನಾಗಿರಲೇಬೇಕು ಅಂತ ಹೇಳಲಿಕ್ಕೋಸ್ಕರವಾಗಿ ಸಮರ್ಥನೆ ಮಾಡಿದ್ದು ಕವಿ ಅಂತ. ಸ್ಪಾರ್ಹಂ ಅಂದರೆ ಸ್ಪೃಹಣೀಯಂ, ಹವಿರಾಧಿಕಂ ಅಂತ ಅರ್ಥ ಬರೆದರು. ವಸು ಭಕ್ತೇಭ್ಯ ಜೇತೋತ ಪ್ರಾಪ್ತ. ಯಾರು ಎಲ್ಲರಿಂದಲೂ ಸ್ಪೃಹಣೀಯವಾದ ಹವಿರಾದಿಗಳನ್ನು ಕೊಡ್ತಾನೋ ಯಜಮಾನ, ಅಂತಹ ವಸುವನ್ನು ಸ್ವೀಕಾರ ಮಾಡಿ ಭಕ್ತೇಭ್ಯ ಜೇತ ಊತ ದಾತ, ಇನ್ನೊಬ್ಬರಲ್ಲಿ ಏನಿಲ್ಲ ಅದನ್ನು ಕಿತ್ತು ಇವನು ಕೊಡ್ತಾನೆ. ಪ್ರಾಪ್ತಾಪಿ ತಥಾ ತೇಭ್ಯ ಸ್ಪಾರ್ಹಂ ವಸುಫಲಂ ದಾತ. ಆ ವಸುವಿನ ಫಲ ಇದಲ್ಲ, ಪುರೋಡಾಶ ಕೊಟ್ಟಿದ್ದರ ಫಲ ಅದು ಕೊಡ್ತಾನೆ. ದಾತಾಪಿ ಪರಮೇಶ್ವರ ಯತ್ ವಿಶ್ವಂ ಚಿಕೇತ. ಯಾವ ವಿಶ್ವವನ್ನು ಮಾಡಿದ್ದಾನವನು ತತ್ ಸತ್ಯವಿತ್ ಸತ್ಯಮೇವ ಏವ. ಕುತಃ ನಮೋಘಂ ಅರ್ಥಕ್ರಿಯಾಸು ಅನುಪಯುಕ್ತಂ ನಭವತ್. ಅರ್ಥಕ್ರಿಯೆ ಆಗ್ತಾ ಇದ್ದಾರೆ ಅವನಿಗೆ. ಅಂದರೆ ಇಲ್ಲಿ ಸತ್ಯ ಅಂತ ಹೇಳ್ತಾ ಇರೋದು ಶ್ರುತಿ. ಪೂರ್ವ ಪಕ್ಷ ಎಷ್ಟೊಂದು ಜನ ಅಸತ್ಯ ಅಂತ ಹೇಳ್ತಾರೆ ಅಂತ ನಿರಾಕರಣೆ ಮಾಡೋದಕ್ಕೆ ಸತ್ಯ ಅಂತ ಹೇಳ್ತಾರೆ ಶ್ರುತಿ. ಹಾಗೂ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ, ಅವರೆಲ್ಲ ಹೇಳ್ತಾರೆ ಅಂತ ಬೇಕಾದ್ರೆ. ಯಾಕೆ ಇಲ್ಲದ್ರೆ ಹಿಂದೆ ಯಾವುದು ಪ್ರಸಕ್ತವಾಗಲೇ ಇಲ್ಲ ಅಂತ ಹೇಳಿದ್ರೆ ಅಪ್ರಸಕ್ತವಾದನ್ನು ಹೇಗೆ ಹೇಳ್ತಾರೆ ಅವರು ಅಂತ ಪ್ರಶ್ನೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಅದು ಹೇಳ್ಬೋದು, ಏನು ತೊಂದರೆ ಇಲ್ಲ. ಅದು ಹೇಳಿದ್ರಲ್ಲ ಹಿಂದೆ ವೇದದಲ್ಲೇನೆ ಶೂನ್ಯಮತ ಬಂತು ಅಂತ ಹೇಳಿದ್ರಲ್ಲ. ಸಮಯ ಹಿ ಪ್ರವಾಹತಃ ಮಘವಾನವು ಧನವಂತವು ಅಂತ ಅರ್ಥ ಬರೆದಿವರು. ಯಾರೋ ಇಂದ್ರ ಬೃಹಸ್ಪತಿ ಅಂದರೆ ಯುವಯೋ ಅಧೀನಂ ವಿಶ್ವಂ ಸತ್ಯವಿತ್. ನಿಮ್ಮ ಅಧೀನವಾದ ಈ ಜಗತ್ತು ಸತ್ಯವೇ. ಏವಂ ಕುತಃ ಯಾಕಾಗೆ ಅಂದರೆ ವಾಂ ಯುವಯೋ ಸತ್ಯ ಜಗತ್ಪಾಲನಾಧಿಕಂ. ನಿಮ್ಮಿಬ್ಬರ ಸತ್ಯವಾದ ಜಗತ್ತನ್ನು ಪಾಲನೆ ಮಾಡುವೆ ಮೊದಲಾದವುಗಳು ವ್ರತಂ ಅಂದರೆ ಕರ್ಮ. ಆಪಶ್ಚನ ಸರ್ವಾಹ ದೇವನೋಡ. ಸರ್ವಾದೇವತಾ ಅಂತ ಅರ್ಥ ಬರೋದು. ಬರೀ ಜಲಾಭಿಮಾನ ಏನು ಬರಲಿಲ್ಲ. ಸರ್ವಾಹ ದೇವತಾಪಿ ಪ್ರಮಿನಂತಿ ಜಾನಂತಿ ನ ಕೇವಲ ಅಹಮೇವ. ನಾನು ಮಾತ್ರ ಹೇಳ್ತಾ ಇರೋದಲ್ಲ, ದೇವರಿಗೆಲ್ಲ ಗೊತ್ತು ಅಂತಾರೆ. ಅಸ್ಯ ಮಹತಃ ಸರ್ವೋತ್ಕೃಷ್ಟಸ್ಯ ಸರ್ವಸ್ಯ ಪರಮೇಶ್ವರ. ಕರೆಂಟ್ ಬಂದಿದೆ ಸಾಕು. ಸತ್ಯಸ್ಯ ಪರಮೇಶ್ವರಸ್ಯ ಮಹಾಂತಿ ಸತ್ಯಾಸತ್ಯಾನಿ ಕರಣಾನಿ ಕರ್ಮಾಣಿ ನೂ ಇದಾನಿಂ ಘಾಯೇವ ಪ್ರವೋಚಂ ಪ್ರಾಪೋಚಂ. ಈಗ ಹೇಳ್ತಾ ಇರೋದಲ್ಲ, ಹಿಂದೆ ಕೂಡ ಹೇಳೇ ಇದ್ದೀನಿ ನಾನು. ವಿಷಯಸ್ಯ ಅಸತ್ಯತ್ವೇ ಕರ್ಮಣಾಂ ಸತ್ಯತ್ವ ಅಯುಕ್ತಂ. ವಿಷಯವೇ ಸುಳ್ಳಾಯಿತು ಅಂದರೆ ಕರ್ಮಗಳು ಸತ್ಯ ಆಗೋದು ಹೇಗೆ ಅಲ್ವಾ? ಅವ್ನು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಹೇಗಿದೆ, ವಸ್ತುಗಳೆಲ್ಲ ಸತ್ಯ ಅಂತ ಹೇಳಬೇಕಾಗಿದ್ದರೆ ಕುಂಬಾರ ಇದ್ದಾರೆ ಅಲ್ವಾ? ಕುಂಬಾರ ಎಂಬತಕ್ಕಂಥದ್ದು ಕರ್ಮ ಎಂಬತಕ್ಕಂಥದ್ದು ಸತ್ಯ ಆಗಬೇಕಾಗಿದ್ದರೆ ವಸ್ತುಗಳು ಸತ್ಯವಾಗಿ ಇರಬೇಕು. ಈದೃಕ್ ಅಂದರೆ ನಾನಾ ವಿಧಂ ಅರ್ಥ. ಅನ್ಯಥಾ ಬಾಧಿತಂ, ಅನ್ಯಥಾ ಅನ್ನಕ್ಕೆ ಅರ್ಥ ಬಾಧಿತಂ. ತಾಮೇವ ಶಕ್ತಿಂ ದೃಶ್ಯತಿ ಯಹ ಸತ್ಯರೂಪಮಿತಿ ಸತ್ಯಕರ್ಮ ನಾಮ. ಪರಮಾತ್ಮ ಹೇಳ್ತಾರೆ. ಅಪ್ರತಿಷ್ಠಂ ಅಂದರೆ ಬಾಧಿತತ್ವಾತಂದರು. ಬ್ರಹ್ಮಜ್ಞಾನ ಬಾಧಿತ. ತೇ ಅಸುರಾಹ ಅಪರಸ್ಪರ ಸಂಭೂತಂ ಪರಮೇಶ್ವರ ಅಧಿಷ್ಠಿತಾಯ ಪ್ರಗತೆ ಮಹತಃ ಅಹಂಕಾರ ಇತ್ಯಾದಿ ಕ್ರಮೇಣ ಪರರ ಸಂಭೂತ ನ ಭವತಿ. ಪರಮೇಶ್ವರನಿಂದ ನೇಮಿತವಾದಕ್ಕಂಥ ಮಹತ್ತತ್ವ ಅಹಂಕಾರಾದಿ ತತ್ವಗಳಿಂದ ಇದು ಪರಸ್ಪರ ಹುಟ್ಟಿದೆ ಎಂಬುದು ಅಲ್ಲ ಅಂತ ಅವರಂತಾರೆ. ಅಪರ ಸಂಭೂತಂ ನ ಭವಂತಿ. ಸತ್ಯಂ ನಜೆ ಕಿಂ ತರ್ಹಿ. ಸತ್ಯ ಅಲ್ಲ ಅಂತ ಏನು ಹಾಗಾದ್ರೆ ಅಂದರೆ ಅನ್ಯತೆ ಸದಸದ್ಯಾಂ ಅನ್ಯತೆ ಅಂದರೆ ಏನು ಅನಿರ್ವಚನೀಯ ಅಂದರು. ಅದು ಹೇಳ್ತಲ್ಲ ಅಸತ್ಪದೇ ಸಂ ಸಸದ್ ವಿವಿಕ್ತಂ. ಅಸತ್ತು ಅಂತ ಅವನು ಹೇಳಿದರೆ ಸಸದ್ ವಿವಿಕ್ತ ಅಂತ ಇವರು ಹೇಳಿದರು. ನಜೆ ಕಿಂ ತರ್ಹಿ ಪರಸ್ಪರ ಸಂಭೂತ ಅಲ್ಲ ಅಂದರೆ ಒಂದಕ್ಕೊಂದು ಹುಟ್ಟಿಲ್ಲ ಅಂದರೆ ಏನದು ಹಾಗಾದ್ರೆ ಪ್ರಶ್ನೆ ಬಂದರೆ ಕಾಮಹೈತುಕಂ. ಕಾಮೈತಿ ಕಾರ್ಯೇನ ಕಾರಣಂ. ಕಾಮ ಅಂತ ಹೇಳ್ಬಿಟ್ಟು ಕಾರ್ಯ ಹೇಳಿದ್ದಾರೆ. ನಾವು ಕಾರ್ಯದಿಂದ ಕಾರಣವನ್ನು ನಾವು ಉಪಲಕ್ಷಣತೆ ಇಟ್ಕೋಬೇಕು. ನಾವು ಕಾರಣದಿಂದ ಕಾರ್ಯ ಉಪಲಕ್ಷಣ ಇಟ್ಕೊಳ್ಳೋದು ಯಾವುದು?
ಕಾರಣವನ್ನು ಕೊಟ್ಟಾಗ ಕಾರ್ಯ ಉಪಲಕ್ಷಣ ಹಿಡ್ಕೊಳ್ತೀವಿ ನಾವು. ಯಾವುದು? ಹಾಂ, ನೇಗಿಲಿಂದ ಬದುಕ್ತೀವಿ ಅಂತ ಹೇಳ್ತೀವಲ್ಲ, ಲಾಂಗಲೇನ ಜೀವಾಮಹ ಅಂತ ಹೇಳೋಲ್ಲ ನಾವು. ನೇಗಿಲಿಂದ ಬದುಕ್ತೀವಿ ಅಂದರೆ ನೇಗಿಲು ಕಾರಣ, ಅದು ಕಾರ್ಯ ಯಾವುದು? ವ್ಯವಸಾಯ, ಅದರಿಂದ ಬದುಕ್ತೇವೆ ಅಂತ ಅರ್ಥ ಇಟ್ಕೊಂಡಿಲ್ವಾ? ಹಾಗೆ ಇಲ್ಲಿ ಕಾರ್ಯದಿಂದ, ಕಾಮ ಎಂಬತಕ್ಕಂಥದ್ದು ಕಾರ್ಯ, ಕಾರ್ಯದಿಂದ ಕಾರಣ ಅಂದರೆ ಮಿಥ್ಯಾಜ್ಞಾನ ಉಪಲಕ್ಷತೆ, ಅದು ಉಪಲಕ್ಷಣೆ ಇಟ್ಕೋಬೇಕು ಇಲ್ಲಿ. ಕಾರ್ಯದಿಂದ ಕಾಮಹೈತುಕಂ ಅಂದರೆ ಕಾರ್ಯದಿಂದ ಕಾರಣ ತಗೋಬೇಕು, ಅಂದರೆ ಮಿಥ್ಯಾಜ್ಞಾನ ಹೇತುಕವಾದದ್ದು ಅಂತ ಅರ್ಥ ಬಂತು. ನಷ್ಟಾತ್ಮಾನಃ ಅಂದರೆ ದುಷ್ಟಚಿತ್ತಾಹ ಅಂತ ಅರ್ಥ. ಆತ್ಮ ಅಂದರೆ ಇಲ್ಲಿ ಮನಸ್ಸು, ಅವರ ನಾಶ ಆಗಿ ಅಂತ ಅರ್ಥ ಅಲ್ಲ. ನಷ್ಟಾತ್ಮಾನಃ ಅಂದರೆ ಆತ್ಮ ಅಂದರೆ ಮನಸ್ಸು, ಅಂದರೆ ದುಷ್ಟಚಿತ್ತಾಹ. ನಷ್ಟ ಅಂದರೆ ದುಷ್ಟ ಅಂತ ಅರ್ಥ ಇದೆ ಅಲ್ವಾ? ಅಲ್ಪಬುದ್ಧೇಯ ಅಲ್ಪಜ್ಞಾನ ಪ್ರಭವಂತಿ ಕಲಿಯುಗಾದವು ಕ್ಷಯಾಯ ಅನಿಷ್ಟ ಪ್ರಾಪ್ತೆಯೇ. ಜಗತ್ತಿಗೆ ಅನಿಷ್ಟ ಮಾಡಬೇಕು ಅಂತ ಹೋಗಿ ಅವರೇ ಅನಿಷ್ಟ ಪಡ್ಕೊತಾರೆ. ಇದೆಲ್ಲ ಪರಮಾತ್ಮ ಮೊದಲೇ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ನಾವು ಧೈರ್ಯವಾಗಿ ಇರ್ಬೋದು. ಅನಿತ್ಯತ್ವ ವಿಕಾರಿತ್ವ ಪಾರತಂತ್ರ್ಯಾದಿ ರೂಪತಃ ಸ್ವಪ್ನಾದಿ ಸಾಮ್ಯಂ ಜಗತಃ ಮತ್ತು ಬೋಧ ನಿವರ್ತ್ಯಥ ಸರ್ವಜ್ಞಸ್ಯ ಯಥೋ ವಿಷ್ಣೋ ಸರ್ವದೇವೇತ ಪ್ರದೀಯತೆ ಬೋಧಾಸಹಂ ತಥೋ ನೈತತ್ ಕಿಂತು ಅಜ್ಞಾನವಶಮಸ್ಯಹಿ ಆಜ್ಞಾವಶಮಸ್ಯಹಿ ಅಂತ ಪರಮೋಪನಿಷತ್ತು ಕೊಟ್ಟು ಅದಕ್ಕೆಲ್ಲ ಸರಿಯಾದ ವಿರುದ್ಧ ಅರ್ಥ ಇಲ್ಲಿದೆ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಪರಿಹಾರ ರೂಪವಾದ ಅರ್ಥ ಪರಮೋಪನಿಷತ್ತು ಹೇಳಿದ್ದಾರೆ ನೋಡಿ. ಅನಿತ್ಯತ್ವ, ವಿಕಾರಿತ್ವ, ಪಾರತಂತ್ರ್ಯ ಇದೆಲ್ಲವೂ ಕೂಡ ಜೀವನದಲ್ಲಿ ಇರತಕ್ಕಂಥದ್ದು. ನಾವು ಅನಿತ್ಯ, ವಿಕಾರ ಹೊಂದುತ್ತೇವೆ, ಪರತಂತ್ರ ಆಗಿದ್ದೇವೆ. ಪರಮಾತ್ಮ ಸ್ವತಂತ್ರ, ಅವಿಕಾರಿ ಅಲ್ಲದೆ ನಿತ್ಯ ಅವನಿದೆ. ಅದರ ವಿರುದ್ಧ ಧರ್ಮ ಇರೋದರಿಂದ ಇದೊಂದು. ಸ್ವಪ್ನಾದಿ ಸಾಮ್ಯ ಇದಲ್ಲ ನಮಗೆ ಜಗತ್ತಿಗೆ. ಸ್ವಪ್ನದಲ್ಲಿ ನೋಡ್ಕೊಳ್ಳಿ ನಮ್ಗೆ ಇರೋಲ್ಲ ಅಂತ ಆಗ್ಬಿಡ್ತಲ್ಲ, ಹಾಗೆ ಜಗತ್ತು ಕೂಡ ಹಾಗೇನೆ ಅಲ್ವಾ? ಅಂದರೆ ಸ್ವಪ್ನಾದಿ ಸಾಮ್ಯಂ ಜಗತಃ ನತು ಬೋಧ ನಿವತ್ಯತ. ಜ್ಞಾನ ಬಂದ ಹೋಗಿದ್ದ ನಿಮಗೆ ಸ್ವಪ್ನ, ಬೆಳಗಾಯಿತು ಹೊರಟೋಯ್ತು ಅಷ್ಟೇ. ಬೋಧದಿಂದ ಎಲ್ಲಿ ಹೋಯ್ತು ನಿಮಗೆ? ಅಂದರೆ ಹೇಗೆ ಆ ಬೋಧದಿಂದ ಹೋಗೋದು ಅಂದ್ರೆ ಹೇಗೆ? ನಾನು ಇಷ್ಟೊತ್ತು ಏನು ನೋಡಿದ್ದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಜ್ಞಾನ ಬರಬೇಕು ಅಲ್ವಾ? ನೇದಂ ರಥಂ ಅದು ಏತಾವತ್ ಕಾಲಂ ಅಸದೇವ ರಥಂ ಪ್ರತ್ಯವಾತನ್ ಬರಬೇಕು. ಹಾಗೆ ಬೋಧನೆ ಬಿಡ್ತೀಯಲ್ಲ ಅದು ಅಲ್ವಲ್ಲ? ಎಚ್ಚರಿಕೆ ಆಯಿತು ಹೊರಟೋಯ್ತು ಅಷ್ಟೇ. ಸರ್ವಜ್ಞಸ್ಯ ಯಥೋ ವಿಷ್ಣೋ ಸರ್ವದಾ ಏತ ಪ್ರದೀಯತೆ. ಆಯ್ತು ರೀ, ಆದರೂ ಕೂಡ ಸುಳ್ಳು ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂದರೆ ನೋಡ್ರಿ, ಅಂದರೆ ಏನು? ಮಾಯಾಜನ್ಯ ಅಂತ. ಮಾಯಾಜನ್ಯ ಅಂದರೆ ಏನು? ಐಂದ್ರಜಾಲಿಕ. ಅವನು ಹೇಗೆ ವಿಧ ವಿಧವಾದ ವಸ್ತು ಸೃಷ್ಟಿ ಮಾಡ್ತಾನೆ, ಹಾಗೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು ಅಂದರೆ, ಅಲ್ಲ ರೀ, ಐಂದ್ರಜಾಲಿಕ ಏನಿರ್ತಾನೆ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುವನ್ನು ಅವನು ನೋಡೋದಿಲ್ಲ. ತತ್ವದೇವದಲ್ಲಿ ಬಂತಲ್ಲ, ನಚ ಮಾಯಾವಿನ ಮಾಯಾ ದೃಶ್ಯತೆ ವಿಶ್ವಂ ಈಶ್ವರ ಅಥವಾ ನಮಾಯೇತ್ಯವಧಾರ್ಯತ. ಮಾಯಾವಿಯಿಂದ ತನ್ನಿಂದ ಸೃಷ್ಟವಾದ ಮಾಯಾ ವಸ್ತುಗಳು ನೋಡಲ್ಪಡುವುದಿಲ್ಲ. ಅದೇ ಪರಮಾತ್ಮ ಮಾಯ ಆಗಿದ್ದರೆ ಆ ಜಗತ್ತನ್ನು ನೋಡ್ತಾ ಇದ್ದಾನೆ, ಆದ್ದರಿಂದ ಮಾಯ ಅಲ್ಲ ಅಂತ ತಿಳ್ಕೊಳ್ಳಿ. ಪರಮಾತ್ಮ ನೋಡ್ತಾ ಇದ್ದಾರಲ್ಲ, ನಾವೇ ನೋಡ್ತಾ ಇದ್ದೀವಿ. ಎಲ್ಲ ನೋಡದೇ ಇರ್ಬೋದು, ನಮ್ಮ ಯೋಗ್ಯತೆ ಎಷ್ಟು ನೋಡ್ತಾ ಇದ್ದೀವಲ್ಲ ನಾವು. ಅದಕ್ಕೆ ಸರ್ವಜ್ಞಸ್ಯ ಯಥೋ ವಿಷ್ಣೋ ಸರ್ವದಾ ಏತ ಪ್ರತೀಯತೆ. ಯಾವಾಗ ನಮಗೆ ಕಾಣಿಸ್ತಾ ಇದ್ದಲ್ಲ. ಬೋಧಾಸಹಂ ತಥೋ ನೈತತ್, ಆದ್ದರಿಂದ ಬೋಧ ಅಸಹ ಅಂತ. ಜ್ಞಾನಕ್ಕೆ ಅದು ಜ್ಞಾನದಿಂದ ಸಹಿಸೋದಿಲ್ಲ ಅಂತ ಏನು ಹೇಳಿದ್ದಾರೆ ಅಂದರೆ, ಜ್ಞಾನ ಬಂದ್ಕೊಳ್ಳೆ ಹೊಟ್ಟೋಗುತ್ತೆ ಅಂತ ಹೇಳಿದರೆ ಅದಲ್ಲ ಇದು. ಕಿಂತು ಆಜ್ಞಾವಶಂ ಅಸ್ಯಹಿ, ಪರಮಾತ್ಮನ ಆಜ್ಞೆಗೆ ವಶವಾಗಿ ಈ ಜಗತ್ತೆಲ್ಲ ಇದೆ. ಅಂದರೆ ವಶವಾಗಿರಬೇಕಾದ್ರೆ ಸತ್ಯ ಇರಬೇಕು ಅಲ್ವಾ? ಪ್ರಜ್ಞಾ ವಿನಿರ್ಮಿತಂ ಯಸ್ಮಾತ್ ಅತಃ ಮಾಯಾಮಯಂ ಜಗತ್ತು. ಮಾಯಾ ಅಂದರೆ ಮಯಂ ಜ್ಞಾನಮುದ್ದಿಷ್ಟಂ. ಮಯ ಅಂದರೆ ಜ್ಞಾನ, ಅಥವಾ ಮಯಂ ಅಂದರೆ ಪ್ರಧಾನಮುದ್ದಿಷ್ಟಂ, ಪ್ರಧಾನ ಅಂತ ಅರ್ಥ ಇದೆ. ಮಾಯಾಮಯ ಅಂದರೆ ಏನು? ಪ್ರಜ್ಞಾ ವಿನಿರ್ಮಿತಂ, ಪರಮಾತ್ಮನ ಪ್ರಜ್ಞೆಯಿಂದ ನಿರ್ಮಿತವಾದದ್ದು ಇದು. ಆದ್ದರಿಂದ ಇದು ಮಾಯಾಮಯ ಅಂತ ಹೆಸರು, ಸುಳ್ಳಾದ್ದರಿಂದ ಅಲ್ಲ. ಅನೇನ ಅನುಗತಂ ಯಸ್ಮಾತ್ ಅನೃತಂ ಇತ್ಯೇನ ಕಥ್ಯತೆ. ಈ ಪರಮಾತ್ಮನಿಂದ ಈ ಋತವಾದ ಜಗತ್ತು ಅನುಸರಿಸಲ್ಪಡುತ್ತೆ, ಅದಕ್ಕೆ ಅನೃತ. ನೋಡಿ ಹೇಗೆ ತಗೊಳ್ತಾರೆ.
ಅನೇನ ಅನುಗತಂ ಯಸ್ಮಾತ್ ಅನುಗತಂ ತೇನ ಕಥ್ಯತೆ ಬೋಧ ಅನಿವೃತ್ಯಮಪಿ ತು ನಿತ್ಯಮೇವ ಪ್ರವಾಹತಃ. ಬೋಧ ಅನಿವೃತ್ಯ ಇದು, ಅಂದರೆ ಜ್ಞಾನ ಬಂದ ಕೂಡಲೇ ನಿವೃತ್ತಿ ಆಗೋದಿಲ್ಲ. ನಿತ್ಯಮೇವ ಪ್ರವಾಹತಃ ಅಂದರೆ ಏನು? ಪ್ರವಾಹತಃ ನಿತ್ಯ. ಹಾಗೇನಪ್ಪ ನಿತ್ಯನ ಪರಮಾತ್ಮನಂತೆ ಅಂದರೆ ಪ್ರವಾಹತಃ ನಿತ್ಯ. ಆ ಇತ್ಯುಕ್ತ ಪರವದೇವ ತೇನ ಸತ್ಯಮಿದಂ ಜಗತ್. ಮತ್ತು ಅಸತ್ಯ ಅಂತಿದ್ದಾರಲ್ಲ ಕೆಲವು ಕಡೆ ಅಂದರೆ ಅಹ ಅಂದರೆ ಪರಮಾತ್ಮ, ಅಹ ಇತಿ ಬ್ರಹ್ಮ. ಇತ್ಯುಕ್ತ ಪರಹ ದೇವ, ಪರಮಾತ್ಮನಿಗೆ ಅಹ ಅಂತ ಹೆಸರು. ತೇನ ಸತ್ಯಂ ಇದಂ ಜಗತ್, ಅವನಿಂದ ಸತ್ಯವು ಜಗತ್ತು ಹುಟ್ಟಿದೆ. ತದಧೀನ ಸ್ವರೂಪತ್ವಾದ ಅಸತ್ಯಂ ತೇನ ಗಣ್ಯತೆ, ಅವನ ಅಧೀನವಾದ ಸ್ವರೂಪಗಳು ಜಗತ್ತಾದ್ದರಿಂದ ಅಸತ್ಯ ಅಂತ ಹೇಳ್ತಾರೆ. ಸತ್ಯಸ್ಯ ಸತ್ಯ ಸವಿಭು ಇಂದ್ರಚಾಪಸ್ಯ ಸೂರ್ಯವತ್. ಸತ್ಯಸ್ಯ ಸತ್ಯ ಅವನು ಪರಮಾತ್ಮ, ಸತ್ಯಭೂತವಾದ ಜಗತ್ತಿಗೂ ಸತ್ಯ. ಅತ ಸತ್ಯತ್ವ ಪ್ರದ ಸಹ ವಿಭು ಸರ್ವತ್ರ ವ್ಯಾಪ್ತ. ಇಂದ್ರಚಾಪಸ್ಯ ಸೂರ್ಯವತ್. ಇಂದ್ರಚಾಪಕ್ಕೆ ಸೂರ್ಯ ಹೇಗೋ ಹಾಗೆ ಅಂತ ಅರ್ಥ. ಅಂದರೆ ಈ ಜಗತ್ತಿಗೆ ಪರಮಾತ್ಮ ಏನಿದ್ದಾನವನು ಬಿಂಬ ಇದ್ದಂತೆ. ಸೂರ್ಯ ಇದ್ದರೆ ಮಾತ್ರ ಏನು ಬರೋದು? ಹಾಂ, ಕಾಮನ ಬಿಲ್ ಬರೋದು. ಅದು ಈಗಾಗ ಬಂದಿಲ್ಲ ಕಾಮನ ಬಿಲ್ಲು. ಹಾಂ, ಸೂರ್ಯ ಇದ್ದ ಮಾತ್ರಕ್ಕೆ ಕಾಮನ ಬಿಲ್ ಬರಲ್ಲ. ಇನ್ನೇನಾಗಬೇಕು? ಸೂರ್ಯನೂ ಇರಬೇಕು, ಆ ಸೂರ್ಯನ ಎದುರುಗಡೆ ಮಳೆ ಬೀಳಬೇಕು. ಆಗೇನಾಗುತ್ತೆ? ಸೂರ್ಯನ ಕಿರಣ ಆ ಮಳೆಯ ನೀರಿನ ಹರಿ ಮೂಲಕ ಹೋಗಿ ವಕ್ರೀಭವನ ಬಂದು 7 ಬಣ್ಣಗಳು ಸೂರ್ಯಂದು ಬರುತ್ತೆ. ಸೂರ್ಯಂದು ಬಣ್ಣ ಅದು, ನೀರಿಂದಲ್ಲ. ನೀರಿಗೆ ಯಾವ ಬಣ್ಣ ಇದೆ? ಅದಕ್ಕೆ ಜೀವಾತ್ಮ ಏನಿದ್ದಾನವನು ಪರಮಾತ್ಮನಂತೆ, ಪರಮಾತ್ಮನಿಗೆ ಪ್ರತಿಬಿಂಬ ಅಂದರು. ಯಾವ ರೀತಿ? ಇಂದ ಚಾಪೋ ಯಥಾ ರವೇಹೆ ಅಂದರು. ಅದೇ ದೃಷ್ಟಾಂತ. ಆದರೆ ಇಂದ್ರಚಾಪ ಅಂದರೆ ಯಾವ್ದು ಹೇಳಿದ್ದಲ್ಲಿ? ಉಪಾಧಿರಹಿತ ನಿರುಪಾಧಿಕ ಪ್ರತಿಬಿಂಬ ಅಂತ ಕರೆದ್ರು ಮಧ್ವಾಚಾರ್ಯರನ್ನು. ಯಾವುದನ್ನು? ಜೀವಾತ್ಮ ಪರಮಾತ್ಮ ಏನಿದ್ದಾರೆ ಅವರಿಗೆ ಬಿಂಬ ಪ್ರತಿಬಿಂಬ ಭಾವ ಇದೆಲ್ಲ, ಅದು ನಿರುಪಾಧಿಕ ಪ್ರತಿಬಿಂಬ ಅಂದರು. ಅದು ಉಪಾಧಿ ಇಲ್ಲೇ ಇಲ್ಲ ಅಂತ ಅರ್ಥ ಬಂದು. ಉಪಾಧಿ ಇಲ್ಲ ಅಂದರೆ ಪ್ರತಿಬಿಂಬ ಬರೋದೇ ಇಲ್ಲ. ಉಪಾಧಿ ಇದ್ರೇ. ಹಾಗಾದರೆ ಸೂರ್ಯ ಇದ್ದ ಮಾತ್ರಕ್ಕೆ ಪ್ರತಿಬಿಂಬ ಬರೋದಾದರೆ, ಕಾಮನ ಬಿಲ್ ಬರೋದಾದರೆ ಯಾವಾಗಲೂ ಬಿಡಲಿ. ಹಾಗಾದರೆ ಯಾವಾಗಲೂ ನಾವು ನೋಡ್ತಾ ಇಲ್ವಲ್ಲ, ಮಳೆ ಬಿದ್ದಾಗ ಮಾತ್ರ ಆಗುತ್ತೆ. ಹಾಗಾದರೆ ಮಳೆ ನೀರಿಂದ ಅದೇ ಉಪಾಧಿ ಅಂತ ಆಯಿತು. ಮತ್ತು ಸೋಪಾಧಿಕ ಪ್ರತಿಬಿಂಬ ಅಂತ ಹೇಳಿಬಿಟ್ರು, ನಿರುಪಾಧಿಕ ಪ್ರತಿಬಿಂಬ ಅಂತ ಹೇಳಿಬಿಟ್ರಲ್ಲ ಜೀವಾತ್ಮ ಪರಮಾತ್ಮನಿಗೆ. ಅಂದರೆ ಎಲ್ಲ ಚಂದ್ರಿಕಾದಲ್ಲಿ ನ್ಯಾಯಾಮೃತದಲ್ಲಿ ಹೇಳಿದ್ದಾರೆ, ಬಿಂಬ ಪ್ರತಿಬಿಂಬ ಅಂತ ಇದೆ. ಅಲ್ಲೇನು ತಾತ್ಪರ್ಯ ಅವರದ್ದು ಅಂತ ಹೇಳಿದ್ರೆ ನೋಡಿ, ಇಂದ್ರಚಾಪೋ ಯಥಾ ರವೇಹೆ ಅಂತ ಹೇಳಿದ್ದೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದವರು? ಇಂದ್ರಚಾಪೋ ಯಥಾ ರವೇಹೆ ಅಂತ ನಿರುಪಾಧಿಕ ಪ್ರತಿಬಿಂಬ ಅಂದ್ರೆ ಆಗಲ್ಲ ಈಗ. ಯಾಕೆಂದರೆ ಸೂರ್ಯ ಇರಬೇಕು, ಮಳೆ ಬರಲೇಬೇಕು, ಆಗ ಎದುರು ದಿಕ್ಕಿನಲ್ಲಿ ಏನಾಗುತ್ತೆ? ಬರುತ್ತೆ. ಹಾಗೆ ಉಪಾಧಿ ಎಂಬುದು ಇದಾಯಿತು. ಹಾಗೆ ನಮ್ಮ ಮುಖ ಪ್ರತಿಬಿಂಬದಲ್ಲಿ ಬೀಳಬೇಕಾದ್ರೆ ದರ್ಪಣ ಎಂಬ ಉಪಾಧಿ ಇರಲೇಬೇಕು. ಅದು ಉಪಾಧಿ ಇಲ್ಲದೇ ಇದ್ರೆ ಆಗತಕ್ಕಂಥದ್ದು ಹೇಗೆ? ಮಧ್ವಾಚಾರ್ಯ ಹೇಗೆ ಹೇಳಿದ್ರು ಅಂದರೆ, ದೊಡ್ಡ ವಿಜ್ಞಾನಿಯವರು ಮಧ್ವಾಚಾರ್ಯರು. ಯಾಕೆ ನಿರುಪಾಧಿಕ ಪ್ರತಿಬಿಂಬ ಅಂತ ಅರ್ಥ ಏನಂದರೆ, ಉಪಾಧಿ ಅಂದರೆ ಅರ್ಥ ಮಾಡ್ಕೋಬೇಕು. ಉಪಾಧಿ ಶಬ್ದಕ್ಕೆ ಅರ್ಥ ತಗೋಬೇಕು ನಾವು. ಏನು ಉಪಾಧಿ ಅಂದರೆ ಏನು? ಯಾವುದು ಹಾಂ ಅಲ್ಲ, ಉಪಾದೀಯತೆ ಸ್ವಧರ್ಮಂ ಪ್ರತಿಬಿಂಬೆ ಇತಿ ಉಪಾಧಿ. ಉಪಾಧಿ ಅಂದರೆ ಅರ್ಥ ಏನು? ಯಾವುದು ತನ್ನ ಧರ್ಮವನ್ನು ಪ್ರತಿಬಿಂಬದಲ್ಲಿ ಆಧಾರ ಮಾಡ್ತೋ ಅದು ಉಪಾಧಿ. ಈಗ ಉದಾಹರಣೆ ಕನ್ನಡಿ ಇಟ್ಕೊಂಡಿದ್ದೇವೆ ಅಲ್ವಾ? ಕನ್ನಡಿ ಇಟ್ಕೊಂಡಿದ್ದೇವೆ. ಕನ್ನಡಿ ಅದು ಕೊಳೆಯಾಗಿತ್ತು ಅಂದರೆ ಆ ಒಳಗಡೆ ಪ್ರತಿಬಿಂಬವು ಕೊಳೆ ಕಾಣಿಸುತ್ತೆ. ಹಾಗಾದರೆ ಯಾವುದು ಉಪಾಧಿ ಆಯಿತು? ಈಗ ದರ್ಪಣ ಆಯಿತು. ಅದು ಸ್ವಚ್ಛವಾಗಿತ್ತು ಅಂದರೆ ಮುಖ ಕೂಡ ಸ್ವಚ್ಛ ಕಾಣಿಸುತ್ತೆ ಅಲ್ವಾ? ಅಂತಹ ಪ್ರತಿಬಿಂಬ ಇಲ್ಲ. ಇನ್ನೊಂದು ದೃಷ್ಟಾಂತ ಹೇಳೋದಾದ್ರೆ, ನಾವು ಜೋರಾಗಿ ಗಾಳಿ ಬಿದ್ದಾಗ, ನೀರು ಅಲ್ಲಾಡಿದಾಗ ಆ ಪಕ್ಕದ ಎಲ್ಲ ಗಿಡಮರಗಳೆಲ್ಲ ಅಲ್ಲಾಡಿದ್ದು ನೀರಲ್ಲಿ ಕಾಣಿಸುತ್ತೆ
ಅಲ್ವಾ? ಇಲ್ಲಿ ನೀರು ಎಂಬತಕ್ಕಂಥದ್ದು ಏನಾಗಿದೆ? ಉಪಾಧಿ. ನೀರು ಉಪಾಧಿ. ಆ ಹೊರಗಡೆ ನೀರು ಬಿತ್ತು, ನೀರು ಹೊರಗಡೆ ತೆಂಗಿನಗಳೆಲ್ಲ ಅಲ್ಲಾಡಿದ್ದು ಬಂತಲ್ಲ, ಅದು ಪ್ರತಿಬಿಂಬ, ಇದು ಬಿಂಬ ಅಲ್ವಾ? ಹಾಗಾದರೆ ಜಲ ಎಂಬತಕ್ಕಂಥದ್ದು ಅಲ್ಲಾಡ್ತು ಅಂತ ಹೇಳಿದ್ರೆ ಚಲನೆ ಬಂತು ಅಂದರೆ ಪ್ರತಿಬಿಂಬಗಳಿಗೂ ಬಂತು. ಹಾಗಾದರೆ ಜಲ ಎಂಬ ಉಪಾಧಿ ಅಂತ ಹೇಳ್ಬೋದು. ಹಾಗೆ ಉಪಾಧಿ ಅಂದರೆ ಏನು? ಯಾವುದು ತನ್ನ ಧರ್ಮವನ್ನು ಪ್ರತಿಬಿಂಬದಲ್ಲಿ ಆಧಾರ ಮಾಡ್ತೋ ಅದು ಮಾತ್ರ ಉಪಾಧಿ. ಆದರೆ ಇಲ್ಲೇನಾಗಿದೆ ಅಂದರೆ ಸೂರ್ಯ ಬಿಂಬ, ಮಳೆಗಳೇ ಅಂದರೆ ಉಪಾಧಿ, ನೀವು ಪ್ರತಿಬಿಂಬ ಕಾಮನೆ ಬಿಲ್ಲು ಅಂತ ಹೇಳಬೇಕು ಅಲ್ವಾ? ಆದರೆ ನೀರಿನ ಧರ್ಮ ಏನಿದೆ ಅದು ಅಲ್ಲಿ ಬಂತು ಅಂತ ಹೇಳಬೇಕು. ಹಾಗಾದರೆ 7 ಬಣ್ಣಗಳು ಯಾವುದು ಅಂತಾಯಿತು? ನೀರಿಂದು ಅಂತಾಯಿತು. ನೀರಿಂದ ಅಲ್ಲೇ ಅಲ್ಲ, ಅದು ಸೂರ್ಯಂದು. ಆದ್ದರಿಂದ ಇಂತಹ ನಿರುಪಾಧಿಕ ಪ್ರತಿಬಿಂಬ, ಅದಕ್ಕೆ ಇದನ್ನು ಕೊಟ್ಟಿದ್ದರು. ನೀರಿಗೆ ಯಾವ ಬಣ್ಣವೇ ಇಲ್ವಲ್ಲ ನೀರಿಗೆ, ಅದಕ್ಕೆ ಅಲ್ವಾ? ಅಲ್ಲ, ವಕ್ರೀಭಾವ ಹೊಂದಿ, ವಕ್ರೀಭಾವ ಹೊಂದಿಲ್ಲ ಅಂದರೆ ನಿಮ್ಮ ಬಣ್ಣ ಬರೋದೇ ಇಲ್ಲ, ಯಾವುದ್ರದ್ದು ಅದು ಅಂತ. ಅದಕ್ಕೆ ಉಪಾಧಿ ಅಂದರೆ ಏನು? ನೀರಿನ ಮಳೆ ಹನಿಗಳು ಉಪಾಧಿ ಆಗಬೇಕಾಗಿದ್ದರೆ ಅದರಲ್ಲಿಕ್ಕಂಥ ಒಂದು ಗುಣಧರ್ಮವನ್ನು ಪ್ರತಿಬಿಂಬದಲ್ಲಿ ಆಧಾರ ಮಾಡಬೇಕು. ಅಂಥದ್ದು ಯಾವುದೂ ಇಲ್ಲ, ನೀರಿನಲ್ಲಿ ಬಣ್ಣಗಳಿಲ್ಲ. ಹಾಂ, ಈಗೇನು ಮಾಡಬೇಕೀಗ? ಆ ರೀತಿ ಹೇಳಬೇಕು. ಅಂಥದ್ದು ಯಾವುದೂ ಇದೆ ಅಂತ ಪ್ರಶ್ನೆ ಬಂದರೆ ಸ್ಫಟಿಕ ಲೌಹಿತ್ಯದ್ದು ಇದೆ ದೃಷ್ಟಾಂತ. ಅಂದರೆ ಆಯ್ತಾಗಲೇ ಸ್ಫಟಿಕದ ಪಕ್ಕ ಒಂದು ಪ್ರಕೃತಿಗೆ ದಾಷ್ಟಾಂತಿಕ ಸಮನ್ವಯ ಮಾಡಬೇಕಲ್ಲ. ಈಗ ನಾವು ಸೂರ್ಯನ ಸರಿಗೋಯ್ತು, ಸೂರ್ಯಂದೇ ಕಿರಣಗಳು ಬಂತು, ಇದು ಉಪಾಧಿ ಅಲ್ಲ ಅಂತ ಆಗೋಯ್ತು. ಮತ್ತು ಇಲ್ಲಿ ನಮ್ಗೆ ಉಪಾಧಿ ಯಾವುದು? ಪರಮಾತ್ಮ ಮತ್ತು ಜೀವಾತ್ಮರ ಮಧ್ಯದಲ್ಲಿ ಅಂದರೆ ಶರೀರ ಉಪಾಧಿ ಅಂತ ಹೇಳಬೇಕು ಅಲ್ವಾ? ಶರೀರ ಉಪಾಧಿ ಅಂತ. ಶರೀರದ ಯಾವ ಧರ್ಮಗಳು ಕೂಡ ನಮಗೆ ಆತ್ಮನಲ್ಲಿ ಬರ್ತಾ ಇಲ್ಲ, ಅದು ಆಗಲಿಲ್ಲ. ಅದಕ್ಕೆ ಈ ಶರೀರ ಇದಲ್ಲ, ಅದು ತಗೋಬಾರ್ದು. ಆತ್ಮನೇ ಉಪಾಧಿ. ಇಲ್ಲೇನೋ ಪರವಾಗಿಲ್ಲ, ಸಂಸಾರದಲ್ಲಿ ಮೋಕ್ಷಕ್ಕೆ ಹೋದಾಗ ಈ ಶರೀರ ಇಲ್ವಲ್ಲ, ಮತ್ತು ಪ್ರತಿಬಿಂಬ ನಾಶ ಆಗ್ಬಿಡುತ್ತಾ? ಆಗ ಆತ್ಮನೇ ಉಪಾಧಿ, ಆತ್ಮನೇ ಪ್ರತಿಬಿಂಬ. ಅದು ಹೇಗೆ ಆತ್ಮನೇ ಉಪಾಧಿ ಆತ್ಮನೇ ಪ್ರತಿಬಿಂಬ ಹೇಗೆ ಅಂದರೆ ಸ್ಫಟಿಕ ಲೌಹಿತ್ಯ, ಸ್ಫಟಿಕ ಮಣಿ ಇಟ್ಟಿದ್ದೇವೆ, ಕೆಂಪು ದಾಸವಾಳ ಇಟ್ವಿ. ಇಲ್ಲಿ 2 ಇರೋದು ವಸ್ತು, 3 ಇಲ್ಲೇ ಇಲ್ಲ. ಇದು ಏನಾಯಿತು? ಇಲ್ಲಿ ಕೆಂಪು ಕಾಣಿಸ್ತು. ಅದು ಯಾಕೆ ಕಾಣಿಸ್ತು? ಇಲ್ಲಿ ಯಾವುದೋ ಜೀವಾತ್ಮ ಇದ್ದಾರಲ್ಲ, ಈ ಸ್ಫಟಿಕ ಅದು ದಾಸವಾಳ ಇದಲ್ಲ, ಅದು ಬಿಂಬ ಅಲ್ವಾ? ಇದು ಪ್ರತಿಬಿಂಬ ಅಲ್ಲದೆ ಉಪಾಧಿ. ಇದೇ ಉಪಾಧಿ, ತಾನೇ ಉಪಾಧಿ, ತಾನೇ ಪ್ರತಿಬಿಂಬ. ಹಾಗೆ ಪರಮಾತ್ಮ ಮತ್ತು ಜೀವಾತ್ಮರ ಮಧ್ಯದಲ್ಲಿ ಆತ್ಮನೇ ಉಪಾಧಿ, ಆತ್ಮನೇ ಪ್ರತಿಬಿಂಬ ಅಲ್ವಾ?